ಎಲ್ಲರಿಗೂ ನಮಸ್ಕಾರ. ಧೃತೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಇನ್ನೊಂದು ಈಸಿ ಟೇಸ್ಟಿಯಾದ ಸಿಂಪಲ್ ಆದ ರೆಸಿಪಿಯನ್ನು ಮಾಡಲಿಕ್ಕಿದ್ದೇವೆ. ಅದು ಉಡುಪಿ ಹಾಗೂ ಕುಂದಾಪುರದ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೀರು ದೋಸೆ, ಕಾಯಿ ಬೆಲ್ಲ ಹಾಗೂ ಒಂದು ಸಿಂಪಲ್ ಆದ ಚಟ್ನಿಯನ್ನು ಮಾಡಲಿಕ್ಕಿದ್ದೇವೆ. ಅದಕ್ಕೆ ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ರಾತ್ರಿಡಿ ಅಂದರೆ ಒಂದು 7 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇನೆ. ನಾನಿಲ್ಲಿ ರೇಷನ್ ಅಕ್ಕಿಯನ್ನೇ ತಗೊಂಡಿದ್ದೇನೆ. ಅದು ನೆಂದ ನಂತರ ಚೆನ್ನಾಗಿ ತೊಳೆದು ಗ್ರೈಂಡರ್ ಅಥವಾ ಮಿಕ್ಸರ್ ಸಹಾಯದಿಂದ, ಜೊತೆಗೆ ಅದಕ್ಕೆ ಇನ್ನೂ 1 ಕಪ್ ಆಗುವಷ್ಟು ತೆಂಗಿನಕಾಯಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮೂರನ್ನು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ದೋಸೆ ಹಿಟ್ಟನ್ನು ನಾವು ತಯಾರು ಮಾಡ್ಕೊಳ್ಬೇಕಾಗ್ತದೆ. ಸೊ ಈ ರೀತಿಯಾಗಿ ದೋಸೆ ಹಿಟ್ಟು ಅನ್ನುವಂಥದ್ದು ರೆಡಿಯಾಗಿದೆ. ಇದು ನಾರ್ಮಲ್ ದೋಸೆ ಹಿಟ್ಟಿನ ಹದದಲ್ಲಿದೆ. ಇದಕ್ಕೆ ನಾವು ಇನ್ನೂ 1.5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ ಈ ರೀತಿ ತೆಳುವಾದ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿ ಅದನ್ನು ಪಕ್ಕದಲ್ಲಿ ಇಟ್ಕೊಳ್ಬೇಕು. ಈಗ ಅದಕ್ಕೆ ಒಂದು ಹೆಲ್ದಿಯಾದ ಕಾಂಬಿನೇಷನ್ ಅಂತ ಹೇಳಿದ್ರೆ ಕಾಯಿ ಮತ್ತು ಬೆಲ್ಲ. ಸಾಮಾನ್ಯವಾಗಿ ನೀರು ದೋಸೆಗೆ ಹೋಟೆಲ್ನಲ್ಲಿಯೂ ಕೂಡ ಕೊಡುವಂಥ ಕಾಂಬಿನೇಷನ್ ಅಂದರೆ ಈ ಕಾಯಿ ಬೆಲ್ಲ. ಅದಕ್ಕೆ ಕಾಯಿ ಮತ್ತು ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದೇನೆ. ಒಮ್ಮೆ ನೀರು ದೋಸೆ ಮತ್ತು ನಾನು ಹೇಳಿರುವಂಥ ಈ ಕಾಂಬಿನೇಷನನ್ನು ಟ್ರೈ ಮಾಡಿ ರುಚಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಸೊ ನಾನಿಲ್ಲಿ ಚಟ್ನಿಗೆ ಕಾಯಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 2 ಹಸಿಮೆಣಸಿನಕಾಯನ್ನು ತಗೊಂಡು ನೀರು ಸೇರಿಸಿ ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೇನೆ. ಸೊ ಚಟ್ನಿ ಅನ್ನುವಂಥದ್ದು ಕೂಡ ರೆಡಿ ಆಯಿತು, ಕಾಯಿ ಬೆಲ್ಲ ಕೂಡ ರೆಡಿ ಆಯಿತು. ಇಲ್ಲಿ ದೋಸೆ ಹಿಟ್ಟನ್ನು ನೀವು ನೋಡ್ಬೋದು. ದೋಸೆ ಹಿಟ್ಟನ್ನು ಯಾವುದೇ ಕಾರಣಕ್ಕೂ ನೆನೆಸುವಂಥ ಅಗತ್ಯ ಇಲ್ಲ. ಇಮಿಡಿಯೇಟಾಗಿ ನಾವು ಇದು ದೋಸೆಯನ್ನು ಮಾಡ್ಕೊಳ್ಬೋದು. ಸೊ ಇಲ್ಲಿ ಒಂದು ಕಾವಲಿಗೆ ನಾನು ಎಣ್ಣೆಯನ್ನು ಹಾಕಿ ಅದು ಚೆನ್ನಾಗಿ ಕಾದ ನಂತರ ಹಂಚನ್ನುವಂಥದ್ದು ಸರಿಯಾಗಿ ಕಾಯಬೇಕು. ನೆಕ್ಸ್ಟ್ ದೋಸೆ ಹಿಟ್ಟನ್ನು ಈ ರೀತಿ ಮೇಲಿಂದ ನಾವು ಹಾಕಬೇಕಾಗ್ತದೆ. ಸೊ ತೆಳುವಾದ ದೋಸೆ ಹಿಟ್ಟನ್ನು ಈ ರೀತಿ ಮೇಲ್ಗಡೆಯಿಂದ ನಾವು ಸ್ವಲ್ಪ ಹಾಕಿದರೆ ಬಿಸಿಯಾದ, ಟೇಸ್ಟಿಯಾದ, ಹೆಲ್ದಿಯಾದ ನೀರು ದೋಸೆ ಅನ್ನುವಂಥದ್ದು ರೆಡಿ ಆಗ್ತದೆ. ಇದೇ ರೀತಿ ಉಳಿದ ದೋಸೆಗಳನ್ನು ನಾನು ಮಾಡಿಟ್ಕೊಂಡಿದ್ದೇನೆ. ಸೊ ದೋಸೆ ಹಿಟ್ಟಿನ ಹದ ಅನ್ನುವಂಥದ್ದು ಜಾಸ್ತಿ ತೆಳ್ಳಗೂ ಕೂಡ ಆಗಬಾರ್ದು, ಸೊ ದಪ್ಪ ಕೂಡ ಇರಬಾರ್ದು. ಸೊ ಈ ರೀತಿ ದೋಸೆ ಅನ್ನುವಂಥದ್ದು ರೆಡಿ ಆಯಿತು. ಅದನ್ನು ನಾವು ರೆಡಿ ಮಾಡಿಟ್ಟಿರುವಂಥ ಕಾಯಿ ಬೆಲ್ಲ ಹಾಗೂ ತೆಂಗಿನಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡ್ಬೋದು. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಹಾಗೂ ನಮ್ಮ ಧೃತೀಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಲೈಕ್ ಮಾಡಿ, ಇನ್ನೂ ಹೆಚ್ಚು ಜನಗಳಿಗೆ ಶೇರ್ ಮಾಡಿ. ಧನ್ಯವಾದ.